ಅಲ್ಲ ಬಿಗ್ರೆ, ಇದೇನು ಮಗಳನ್ನ ತವ್ರ ಮನೆಗೆ ಕರ್ಕೊಂಡು ಹೋಗೋಕೆ ನೀವು ಒಬ್ಬರೇ ಬಂದ್ಬಿಟ್ಟಿದ್ದೀರಾ? ಯಾಕೆ ನಿಮ್ಮ ಹೆಂಡತಿ ನಮ್ಮ ಮನೆಗೆ ಬರಲ್ವಂತ? ಏನೋ ಶ್ರೀಮಂತರಲ್ವಾ, ನಮ್ಮಂತ ಬಡವ್ರ ಮನೆಗೆ ಹೆಂಗೆ ಬರ್ತಾರೆ ಹೇಳ್ರಿ? ಹೌದು ಅಪ್ಪ. ಯಾಕೆ ಅಮ್ಮ ಬರಲ್ವಂತ? ನಾನು ನೋಡೋಕೆ ಅಮ್ಮಂಗೆ ಇಷ್ಟ ಇಲ್ವಂತ? ಮದುವೆ ಮಾಡಿಕೊಟ್ಟಾಗಿಂದಲೂ ಒಂದ್ಸಾರಿ ಕೂಡ ಈ ಮನೆಗೆ ಬಂದೇ ಇಲ್ಲ. ಯಾಕಪ್ಪ? ಯಾವಾಗ ಬಂದ್ರೂ ನೀನು ಮಾತ್ರ ಬರ್ತಾ ಇರ್ತೀಯಾ? ನನ್ನ ಮೇಲೆ ಅಮ್ಮನಿಗೆ ಅಷ್ಟು ಬೇಜಾರಾಗಿದೆಯಂತ? ಅಯ್ಯೋ ಚೇಚೆ, ಹಂಗಲ್ಲಮ್ಮ. ನಿಮ್ಮ ಅಮ್ಮಂಗೆ ಯಾಕೋ ಸ್ವಲ್ಪ ಮೈ ಹುಷಾರಿರ್ಲಿಲ್ಲ. ಸರ್ ನೀವು ಒಬ್ಬರೇ ಹೋಗಿ ಕರ್ಕೊಬರೋಗ್ರಿ ಅಂತ ಅಂದ್ಲು, ಅದಕ್ಕೆ ಬಂದೆ. ಅದನ್ನು ಬಿಟ್ಟರೆ ನೀನು ಅನ್ಕೊಳ್ಳೋ ಥರ ನಿನ್ನ ಮೇಲೆ ಬೇಜಾರಾಗಲಿ ಸಿಟ್ಟಾಗಲಿ ಏನೂ ಇಲ್ಲ. ನೀನು ಹಂಗೆಲ್ಲ ಯೋಚನೆ ಮಾಡಬೇಡಮ್ಮ. ನನಗೆ ಬೀಗ್ರೆ, ನಿಮ್ಮ ಮಗ ಎಲ್ಲಿ ಕಾಣಿಸ್ತಾ ಇಲ್ಲ? ಅದು ಅವನು ಕೆಲ್ಸಕ್ಕೆ ಹೋಗಿದ್ದಾನೆ ಅಣ್ಣವ್ರೆ. ಇನ್ನೇನು ಬರ್ತಾನೆ ಪಾಪ. ಬೆಳಗ್ಗೆ ಎದ್ದೋದ್ರೆ ಸಂಜೆನೆ ಮನೆಗೆ ಬರೋದವನು. ದುಡಿತಾನೆ ತಾನೆ ಯಾವಾಗಲೂ. ಹೆಂಡತಿ ಮಕ್ಕಳ ಬಗ್ಗೆ ತುಂಬ ಚಿಂತೆ ನೋಡಿ ಅವನಿಗೆ. ಇನ್ನು ಮಗು ಆಗೋಕ್ಕೆ ಮೊದಲೇ ಇಷ್ಟು ಜವಾಬ್ದಾರಿ. ಇನ್ನು ಮಗು ಆಗೋದ್ಮೇಲೆ ಇನ್ನೇನು ಕೇಳ್ತೀರಾ ನೀವು? ಹಾ ಏನು ಹೇಳ್ತೀರಾ ಅತ್ತೆ? ಹಾಯ್, ನೀವು ಹಿಂಗೆ ಪರ ವಯಸ್ಸೇನೆ ನಿಮ್ಮ ಮಗ ಹಾಳಾಗೋಗಿರೋದು. ಥೂ. ಅಪ್ಪ ಬನ್ನಿ, ಕೈ ತೊಳ್ಕೊ ಬನ್ನಿ, ಏನಾದರೂ ಊಟ ಮಾಡೋರಂತೆ. ಅದೆಲ್ಲ ಏನು ಬೇಡಮ್ಮ, ನಾನು ಬರ್ತಾ ಹೊಟ್ಟೆ ತುಂಬ ತಿನ್ಕೊಂಡೇ ಬಂದಿದ್ದೀನಿ. ಸರಿ, ನೀನು ಬೇಗ ಬೇಗ ಬಟ್ಟೆ ಎತ್ಕೋ, ಹೋಗೋಣ ಮನೆಗೆ. ಅಯ್ಯೋ ಅಣ್ಣವ್ರೆ, ಇರಿ, ನನ್ನ ಮಗ ಬಂದ್ಬಿಡ್ತಾನೆ. ಇನ್ನೇನು ಅವ್ನಿಗೆ ಹೇಳ್ದೆ ಕರ್ಕೊಂಡು ಹೋಗ್ತೀರಾ? ಬೇಡ ಇರಿ. ಇಲ್ಲ ಬಿಗ್ರೆ, ನಿಮ್ಮ ಮಗ ಬರಲಿ, ಅವ್ರನ್ನ ಕೇಳ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಅವ್ರಿಗೆ ಎಲ್ದೇ ಎಲ್ಲ ಕರ್ಕೊಂಡು ಹೋಗೋಕ್ಕಾಗುತ್ತಾ ಹೇಳಿ? ಸರಿ ಹಾಗಿದ್ರೆ. ಜಯ, ಒಂದು ನಿಮಿಷ ಬರ್ತೀನಿ ನಾನು. ಯಾಕಮ್ಮ ಜಯ, ಮುಖ ಯಾಕೆ ಸಪ್ಪಗಾಗಿ ಬಾಡೋಗಿದೆಯಲ್ಲ? ಈ ಸಮಯದಲ್ಲಿ ನೀನು ತುಂಬ ಖುಷಿಯಾಗಿರ್ಬೇಕು ಮಗಳೇ. ಅಂಥದ್ರಲ್ಲಿ ಯಾಕೆ ನೀವು ಸಪ್ಪಗಾಗ್ಬಿಟ್ಟಿದೆಯಲ್ಲ? ಇಲ್ಲ ಅಪ್ಪ, ನನಗೇನಾಗಿಲ್ಲ. ನಾನು ಖುಷಿಯಾಗಿ ಚೆನ್ನಾಗೇ ಇದ್ದೀನಪ್ಪ. ನಿಮ್ಮಮ್ಮ ಇನ್ನ ಕರ್ಕೊಂಡು ಹೋಗಿ ಬಂದಿಲ್ಲ ಅಂತ ಬೇಜಾರಮ್ಮ ನಿನಗೆ? ಹೌದು ಅಪ್ಪ, ನನಗೂ ಆಸೆ ಇರುತ್ತಲ್ಲ, ನಮ್ಮಮ್ಮ ಬರಬೇಕು, ನನ್ನ ಬಾಣಂತನಕ್ಕೆ ಹೆರಿಗೆಗೆ ಅಂತ ತವ್ರ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ. ಎಲ್ಲ ಮಕ್ಕಳಿಗೂ ಆಸೆ ಇರುತ್ತಲ್ಲಪ್ಪ, ಅದೇ ರೀತಿ ನನಗೂ ಆಸೆ ಇತ್ತು. ಆದರೆ ನೋಡಿದ್ರೆ ಅಮ್ಮ ಬಂದಿಲ್ವಲ್ಲ, ಸ್ವಲ್ಪ ಬೇಜಾರಾಯಿತು ಅಪ್ಪ. ನೋಡಮ್ಮ, ನಿಂಗೆ ನಿಮ್ಮ ಅಮ್ಮನ ಬಗ್ಗೆ ಚೆನ್ನಾಗೇ ಗೊತ್ತಿದೆಯಲ್ಲ. ಹಂಗಿದ್ಮೇಲೆ ಹಿಂಗೆಲ್ಲ ಅನ್ಕೊಳ್ಳೋದು ತಪ್ಪಾಗುತ್ತೆ ಮಗಳೇ. ಇವಾಗೇನು ನಾನು ಬಂದಿದ್ದೀನಲ್ಲ, ನಾನು ಯಾಕೆ ನಾನು ಬರಬಾರ್ದಾ? ಓ, ನಾನು ಬಂದರೆ ನಿಂಗೆ ಖುಷಿ ಆಗಲ್ಲ, ನಿಮ್ಮ ಅಮ್ಮನೇ ಬರಬೇಕೇನೋ. ಅಪ್ಪ ಹಂಗಲ್ಲ ಅಪ್ಪ, ನೀವು ಬಂದರೂ ನಂಗೆ ಖುಷಿನೇ ಆಗುತ್ತೆ. ಅಮ್ಮ ಜಯ, ನಾನು ನಿಂಗೊಂದು ಮಾತು ಕೇಳಲ್ಲ? ಹ್ಞೂ ಅಪ್ಪ, ಏನು ಕೇಳಿ? ಅದು ನೀನು ಈ ಮೈನಲ್ಲಿ ಖುಷಿಯಾಗಿದ್ಯಾ ಮಗಳೇ? ಯಾಕೋ ನನಗೆ ನೀನು ನೋಡ್ತಾ ಇದ್ರೆ ನೀನು ಖುಷಿಯಾಗಿಲ್ಲ ಅಂತ ಅನಿಸ್ತಿದೆ. ನೀನು ನಮ್ಮಲ್ಲಿ ಇರಬೇಕಾದ್ರೆ ತುಂಬ ಲವಲವಿಕೆಯಿಂದ ಇರ್ತಾ ಇದ್ದೆ, ಆದರೆ ಇಲ್ಲಿ ಯಾಕಪ್ಪ, ನಿನಗೆ ಗೊತ್ತಿಲ್ವಾ ನಾನು ನನ್ನ ಮಗಳು ಎಂಥ ಮನೆಗೆ ಕೊಟ್ಟಿರ್ತೀನಿ, ಅವಳು ಹೆಂಗಿರ್ತಾಳೆ ಅಂತ? ಇದನ್ನೆಲ್ಲ ನೀನು ಯೋಚನೆ ಮಾಡ್ದೇ ನನಗೆ ಊರಿಗೆ ಮದುವೆ ಮಾಡಿಕೊಟ್ಬಿಟ್ಟ ಅಪ್ಪ. ಹಂಗಲ್ಲಮ್ಮ, ನಾನು ಈ ಊರಿಗೆ ನೀನು ಕೊಡಬೇಕಾದ್ರೆ ತುಂಬ ಕಾರಣ ಇದೆ ಮಗಳೇ. ಈ ಊರಲ್ಲಿ ಸುಮಾರು ಜನ ನನ್ನ ಪರಿಚಯದಲ್ಲಿದ್ದಾರೆ, ನಮ್ಮ ಸಂಬಂಧಿಕರಿದ್ದಾರೆ, ನಿನಗೆ ಗೊತ್ತಲ್ಲ. ಅವರೆಲ್ಲ ಇಲ್ಲಿದ್ದಾರೆ ಅಂತ ಇದ್ದ ಮೇಲೇ ನಾನು ನಿನ್ನ ಕೊಟ್ಟಿದ್ದು ಮಗಳೇ ಇಲ್ಲಿಗೆ. ನಿನಗೇನಾದರೂ ತೊಂದರೆ ಆದರೆ ಅವ್ರ ತಕ್ಷಣಕ್ಕೆ ಓಡೋಡಿ ಬರ್ತಾರೆ ಅನ್ನೋ ಕಾರಣಕ್ಕೆ ಮಗಳೇ ನಾನು ಎಷ್ಟು ದೂರದಲ್ಲಿ ಕೊಟ್ಬಿಟ್ಟು ಅಲ್ಲಿ ನಿಮ್ಮದೇಗಿರೋದು. ಅಪ್ಪ ನಿನಗೆ ಗೊತ್ತಿಲ್ಲ ಅಪ್ಪ, ನೀನು ಏನಂತ ಅನ್ಕೊಂಡು ನಂಗೆ ಇಷ್ಟು ದೂರ ಕೊಟ್ಟೆ ಗೊತ್ತಿಲ್ಲ. ಆದರೆ ನನಗೇನಾದರೂ ನೋವು ಕಷ್ಟ ಆದರೆ ಇಲ್ಲಿಂದ ಓಡೋಗಿ ಅವ್ರನ್ನ ಕರ್ಕೊಬರೋಕ್ಕಾಗಲ್ಲ ಆಗಲಾರ್ದಷ್ಟು ದೂರದಲ್ಲಿದ್ದೀನಪ್ಪ ನಾನು. ಏನಮ್ಮ ಹೇಳ್ತಾ ಇದೆಯಾ? ಅದು ಒಪ್ಕೋತೀನಿ, ಈ ಮನೆ ಊರಿಂದ ಆಸೆ ಇದೆ ಅಂತ. ಆದರೆ ಕಷ್ಟ ನೋವು ಅಂಥದ್ದು ಹಿಂಗೆ ಇಲ್ಲಿ ಏನಾಗ್ತದೆ ಹೇಳಮ್ಮ? ಅಪ್ಪ ನಾನು ಹಿಂಗೇನಂತ ಹೇಳಿ ಅಪ್ಪ, ನನ್ನ ಗಂಡ ಕೆಲಸಕ್ಕೆ ಅಂತ ಹೋಗಲ್ಲಪ್ಪ, ಸುಮ್ಮನೆ ಮನೇಲಿ ದಂಡ ಪಿಂಡಿ ಥರ ಇರ್ತಾರೆ. ಆಚೆ ದುಡಿಬೇಕಂದವ್ರಿಗೆ ಆಗಲ್ಲ, ಕಷ್ಟಪಡಲ್ಲ. ಅದಲ್ಲದೆ ತುಂಬ ಶೋಕಿ ಮಾಡ್ತಾರೆ, ಖರ್ಚು ಮಾಡ್ತಾರೆ ದುಡ್ಡನ್ನ. ಅದು ಅಲ್ಲದೆ ನೀನು ಬಂದಾಗ ಕೊಟ್ಬಿಟ್ಟು ಹೋಗಿರ್ತೀಯಲ್ಲಪ್ಪ ಕಾಸು, ಅದನ್ನೆಲ್ಲ ಇಸ್ಕೊಂಡ್ಬಿಡ್ತಾರೆ ಅಪ್ಪ. ಏನಮ್ಮ ಹೇಳ್ತಾ ಇದ್ದೆ ನೀನು? ಇದನ್ನೆಲ್ಲ ನಂಗಾಕೆ ನೀನು ಮೊದಲೇ ಹೇಳಿಲ್ಲ? ಏನಂತ ಹೇಳಿ ಅಪ್ಪ? ನೀವು ತಾನೇ ನನಗೆ ಮನೆಗೆ ಮದುವೆ ಮಾಡಿ ಕೊಟ್ಟೋದು, ಅಂಥದ್ರಲ್ಲಿ ನಾನು ಹೇಗೆ ಹೇಳಿ ಹೇಳಿ? ಸರಿಯಮ್ಮ, ಮದುವೆ ಮಾಡಿ ಕೊಟ್ಟಿದ್ದೀನಿ, ಹಂಗಂತ ನಿನ್ನ ಸಂಬಂಧ ಕಟ್ಕೊಂಡಿದ್ದೀನಿ ನಾನು ಇಲ್ವಲ್ಲ. ನಿನ್ಗೆ ಏನೇ ಕಷ್ಟ ಆದರೂ ನೋಡ್ಕೊಂಡು ಸುಮ್ಮನೆ ಇರ್ತೀನಿ ಅಂತ ಅನ್ಕೋಬಿಟ್ಟಿಯಾ? ಇವತ್ತೇನಾದರೂ ಆಗಲಿ, ಅವ್ನು ಬರಲಿ, ಅವ್ನು ಬಂದರೆ ಮಾತಾಡ್ಬಿಟ್ಟೆ ಹೋಗೋದು. ನಾನು ಸುಮ್ಮನೆ ನಾನು ಕರ್ಕೊಂಡು ಹೋಗಲ್ಲ. ಅಯ್ಯೋ ಅಪ್ಪ, ಅದೆಲ್ಲ ಏನು ಬೇಡ ಅಪ್ಪ. ಅದು ಈ ಸಮಯದಲ್ಲಿ ಮೊದಲೇ ಊರಲ್ಲಿ ನನ್ನ ಕಂಡ್ರೆ ದಿವ್ಯ ಭವ್ಯ ಎಲ್ಲ ಹಾಡ್ಕೊತಾ ಇರ್ತಾರೆ. ಇವಾಗ ಇದು ಬೇರೆ ಒಂದು ಗೊತ್ತಾದರೆ ನನಗಿನ್ನೂ ತುಂಬ ಅವಮಾನ ಮಾಡ್ತಾರಪ್ಪ. ಅದೆಲ್ಲ ಏನು ಮಾಡೋಕೆ ಹೋಗ್ಬೇಡಿ, ಒಂದೆರಡು ಮಾತು ಬುದ್ಧಿ ಹೇಳಿ ಸಾಕು. ಸರಿ ಅಮ್ಮ, ಈ ಸರಿ ಬುದ್ಧಿ ಮಾತೇಳಿ ನೋಡ್ತೀನಿ. ಅವ್ನು ಬದಲಾಗಿಲ್ವಾ, ನೋಡ್ತೀನಿ ಆಮೇಲೆ ಏನು ಮಾಡಬೇಕು ಅಂತ. ಸರಿಯಪ್ಪ, ಹಾಗೆ ಮಾಡಿ. ಮತ್ತೆ ಇನ್ನೊಂದು ವಿಷಯ, ನೀವು ಅವ್ರು ಕೇಳ್ದಂಗೆಲ್ಲ ದುಡ್ಡು ಕೊಡ್ತಾ ಇರಬೇಡ್ರಿ ಅಪ್ಪ. ಸರಿ ಅಮ್ಮ, ನಾನು ಎಷ್ಟು ದಿನ ದುಡ್ಡು ಏನಕ್ಕೆ ಅವನಿಗೆ ಕೊಡ್ತಾ ಇದ್ದೆ ಅಂದರೆ ಏನೋ ಆ ಆಸೆಗೋಸ್ಕರ ಆದರೂ ನೀನು ಪ್ರೀತಿಯಿಂದ ನೋಡ್ಕೊತಾನೆ ಅಂತ. ಇವಾಗ ಗೊತ್ತಾಯ್ತಲ್ಲ, ಇನ್ಮೇಲೆ ಕೊಡಲ್ಲ ಬಿಡಮ್ಮ.
ಅಂದಾಗೆ ನೀನು ಮತ್ತೆ ಅವ್ರು ಹೆಂಗೆ ಅವ್ರು ಚೆನ್ನಾಗಿ ನೋಡ್ಕೊತಾರೆ ನಿನ್ನ. ಅಯ್ಯೋ ಅಪ್ಪ, ಆಯಮ್ಮ ಕರೆಕ್ಟಾಗಿ ಇದ್ದಿದ್ರೆ ಅಲ್ವಾ ಮಗನ ಕರೆಕ್ಟಾಗಿ ಬೆಳೆಸ್ತಾ ಇದ್ಲು. ಆಯಮ್ಮನೇ ಕರೆಕ್ಟಾಗಿಲ್ಲ. ಇವ್ರು ಹಿಂಗೆ ಹಾಳಾಗೋದಕ್ಕೆ ಇವರೇ ಕಾರಣ. ಅರ್ಧ ಬುದ್ಧಿ ಮಾತು ಹೇಳಲ್ಲ, ತಿದ್ದಲ್ಲ, ಬೇಕಾಬಿಟ್ಟು ಬೆಳೆಸ್ತಾರೆ ಅಪ್ಪ. ಅದು ಅಲ್ಲದೆ ಮಾವ ಅತ್ತೆ ದೂರ ದೂರ ಇದ್ದಾರಲ್ಲ, ಅದು ಒಂದು ಕಾರಣನಪ್ಪ ಇವ್ರು ಹಿಂಗೆ ಆಗೋದಕ್ಕೆ. ಮಾವನು ಅಷ್ಟೇ, ಇವಾಗ ₹1 ಕೊಡಲ್ಲ, ಕೇಳ್ತಾ ಇರ್ತಾರೆ ಹೋಗಿ ಹೋಗಿ. ಅದು ಅಲ್ಲದೆ ನನ್ನ ಹೆಸರು ದುಡ್ಡು ತೊಗೊಂಬರ್ತಾರೆ ಅಪ್ಪ, ಅದೊಂದು ಭಯ ಬೇರೆ ನನಗೆ. ಹೌದಾ? ಹಂಗಂದ್ರೆ ನಿನ್ನ ಹೆಸ್ರು ಹೇಳ್ತಾನಂದ್ರೆ ನಿಮ್ಮ ಮಾವ ಖಂಡಿತ ಕೊಟ್ಟಿರ್ತಾನೆ. ತಡಿ, ಅದೆಲ್ಲ ಹೋಗಿ ಸ್ವಲ್ಪ ವಿಚಾರಿಸ್ಕೊಂಬರ್ತೀನಿ ನಾನು. ನೀನೇ ಯೋಚನೆ ಮಾಡಬೇಡಮ್ಮ, ನಾನು ಅಂತೀನಿ ನಿನಗೆ. ಓ ಮಾವ, ಯಾವಾಗ ಬಂದ್ರಿ ನೀವು? ನೀವು ಯಾವಾಗ ಬಂದಿದ್ದೆ ನಂಗೆ ಗೊತ್ತಾಗಿಲ್ಲ. ಮೊದಲೇ ಗೊತ್ತಾಗೋದು ಇನ್ನೂ ಬೇಗ ಬರ್ತಾ ಇದ್ನೇನೋ. ಅದು ನನಗೆ ಚೆನ್ನಾಗಿದ್ದೀರಾ? ನೀವು ಒಬ್ಬೇ ಬಂದುಬಿಟ್ಟಿದ್ದೀರಾ? ಅತ್ತೆ ಬಂದಿಲ್ವಾ? ಓ ಇಲ್ಲಪ್ಪ, ನಾನು ಒಬ್ಬನೇ ಬಂದೆ. ಅದೇ ಮಗಳನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ನೀವೇನೋ ಕೆಲ್ಸಕ್ಕೆ ಹೋಗಿದ್ರಂತೆ. ಅದು ನನಗೆ ಏನು ಕೆಲಸ ಮಾಡ್ತಿದ್ದೀರಾ? ಎಲ್ಲಿ? ಅದು ಮಾವ, ನಾನು ಕೆಲಸ ಅದು ಆ ಮಾವ, ಇಲ್ಲಿ ಸ್ವಲ್ಪ ಕೆಲ್ಸಕ್ಕೆ ಹೋಗಿದ್ದೆ. ಇವಾಗ ಬಂದೆ. ರಜಾ ಕೊಟ್ಟಿದ್ದೆ ನನಗೆ, ರಜಾ ಹಾಕಿ ಬಂದಿದ್ದೀನಿ ನಾನು. ರಜಾ ಹಾಕಿ ಬಂದ್ರಾ? ರಜಾ ಹಾಕಿ ಎಲ್ಲಿ ಹೋಗ್ಬೇಕಾಗಿತ್ತು ನೀವು? ಇದೇನು ಮಾವ ಹಿಂಗೆ ಕೇಳ್ತಿರಲ್ಲ ನೀವು? ನಾನು ಹೆಂಡತಿನ ತವ್ರ ಮನೆಗೆ ಕರ್ಕೊಂಡೋದ್ರೆ ನಾನು ಬರ್ತೀನಿ. ನಾನು ಒಬ್ಬನೇ ಇಲ್ಲಿ ಇದ್ದೇನು ಮಾಡಲಿ? ಯಾಕೆ? ಇಲ್ಲಿ ನಿಮ್ಮ ಅಮ್ಮ ಇದ್ದಾರಲ್ಲ, ಅವ್ರು ಒಬ್ಬರನ್ನೇ ಬಿಟ್ಟು ನೀವು ನಮ್ಮ ಮನೆಗೆ ಬಂದ್ಬಿಡ್ತೀರಾ? ಅದು ಹೆಂಗಾಗುತ್ತಲ್ಲಿ ಅಂದರೆ ನಿಮ್ಮ ಅಮ್ಮ ಪಾಪ ಅಲ್ವಾ? ಅಯ್ಯೋ ಮಾವ, ನಮ್ಮ ಅಮ್ಮನೇ ಹೇಳಿದ್ದು, ನೀನು ಹೋಗ್ಬಿಟ್ಟು ನೀನು ಹೆಂಡತಿ ಊರಲ್ಲಿ ಸ್ವಲ್ಪ ದಿನ ಇದ್ಬಿಟ್ಟು ಬಾಪ್ಪ. ನಿನ್ನ ಹೆಂಡತಿನ ಬಿಟ್ಟು ನೀನು ಯಾವತ್ತೂ ಇದ್ದಿಲ್ವಲ್ಲ, ಅಷ್ಟು ದಿನ ಇರೋಕ್ಕಾಗಲ್ಲ, ಅದಕ್ಕೆ ನೀನು ಹೋಗ್ಬಿಟ್ಟು ಬಾ ಅಂತ ಅಮ್ಮನೇ ನನಗೆ ಹೇಳಿದ್ದು. ರೀ, ಅದೆಲ್ಲ ಏನು ಬೇಡ ಬಿಡ್ರಿ. ಪಾಪ ನೀವು ಇವಾಗ ತಾನೇ ಕೆಲ್ಸಕ್ಕೆ ಬೇರೆ ಹೋಗ್ತಿದ್ದೀರಾ, ಅದನ್ನೆಲ್ಲ ಬಿಟ್ಬಿಟ್ಟು ನನ್ನ ಜೊತೆ ಊರಿಗೆ ಹೆಂಗೆ ಬರ್ತೀರಾ? ಒಂದು ಕೆಲಸ ಮಾಡಿ, ನನ್ನ ಪಾಪು ಆದಮೇಲೆ ಅಪ್ಪ ಹೇಳಿ ಕಳಿಸ್ತಾರೆ, ಆವಾಗ ಬಂದು ಹೋದ್ರೆ ಸಾಕು. ಇವಾಗಿಂದ ಏನಕ್ಕೆ ಬರ್ತಾರೆ ಹೇಳಿ ನೀವು? ಅಯ್ಯೋ ಜಯ್ಯ, ಹಂಗಲ್ಲ ಕಣೆ, ನಿನಗೆ ಅರ್ಥ ಆಗಲ್ಲ. ಅಲ್ಲಿ ಹಿಂಗೆ ಒಬ್ಳೆ ಏನಾದರೂ ತೊಂದರೆ ಆದರೆ ಅದಕ್ಕೆ ನನ್ನ ಜೊತೆಗೆ ಇರಲೇಬೇಕು. ನೀನು ಸುಮ್ಮನಿರು ಮಾವ, ನಾನು ಬರ್ತೀನಿ ಮಾವ. ಸರಿ ಬಿಡಿ ಅಲ್ಲಿ ಅಂದರೆ ಅದಕ್ಕೇನಂತೆ, ನನ್ನ ಮಗಳ ಜೊತೆನಲ್ಲಿ ನೀವು ಇದ್ದಂಗಾಗುತ್ತೆ. ಸರಿ ನಡೀರಿ ಹೋಗೋಣ. ಜಯ್ಯ, ಆದರೂ ನಿಮ್ಮ ಮನೆ ತುಂಬ ಚೆನ್ನಾಗಿದೆ ಕಣೆ, ತುಂಬ ದೊಡ್ಡದಾಗಿದೆಯಪ್ಪ. ನೋಡಿ, ಅದಕ್ಕೆ ಇಲ್ಲೇ ಟಿಕನ್ ಹಾಕ್ಬಿಡ್ತೀರಾ ಅಂತ. ಒಂದು ಕೆಲಸ ಮಾಡಿ, ನಿಮ್ಮ ಅಮ್ಮನ ಇಲ್ಲೇ ಕರ್ಕೊಂಡ್ಬಿಡಿ. ಸುಮ್ಮನೆ ಯಾಕೆ ಎಲ್ಲ ಇಲ್ಲೇ ಇದ್ಬಿಡೋಣ. ಹೌದು, ಅದು ಏನೋ ಚೆನ್ನಾಗೇ ಇದೆ, ಆದರೆ ಬೇಡ ಬಿಡು. ನಿಮ್ಮಮ್ಮ ಒಂಥರ ಕಣೆ, ನಿಮ್ಮ ಅಪ್ಪನ ಥರ ಅಲ್ಲ. ಓ ಅಲ್ಲೇ ಅಂದ್ರೆ ಬನ್ನಿ, ಕುತ್ಕೋ ಬನ್ನಿ. ಜಯ, ಚೆನ್ನಾಗಿದ್ಯಾನೆ? ಏನಮ್ಮ, ನಾನು ನಿನ್ನ ಮಗಳು ಅನ್ನೋದು ನಿಂಗೆ ಇವಾಗ ನೆನಪಾಯ್ತಾ? ಅಲ್ಲ ಅಮ್ಮ, ಮಗಳೇ ಹೇಗಿದೆಯಾ ಅಂತ ಒಂದ್ಸರಿ ಬಂದು ನೋಡೇ ಇಲ್ವಲ್ಲಮ್ಮ ನನ್ನನ್ನು. ಅಷ್ಟು ದೂರದಲ್ಲಾಗ್ಬಿಟ್ಟಿನ ನನಗೆ. ಅಯ್ಯೋ ಹಂಗೆಲ್ಲ ಏನೂ ಇಲ್ಲ, ನಂಗೆ ಗೊತ್ತಲ್ಲ ನಿನಗೆ ತುಂಬ ಕೆಲಸ ಇದೆ. ಮನೆಯಲ್ಲಿ ನಿನ್ನ ತಮ್ಮಂದ್ರು ನಿನ್ನ ತಂಗಿಯೆಲ್ಲ ಇರ್ತಾರಲ್ಲ, ಅವ್ರನ್ನೆಲ್ಲ ಯಾರು ನೋಡ್ಕೊತಾರೆ ನಾನು ಬಿಟ್ಬಿಟ್ರೆ? ಅದಕ್ಕೆ ನೀನು ಅಪ್ಪ ಬರ್ತಾರಲ್ಲ ಅವಾಗ ಅವರೇ ಬಂದು ಹೇಳ್ತಾ ಇರ್ತಾರೆ ನೀನು ಹೆಂಗಿದ್ಯಾ ಅಂತ. ಮತ್ತೆ ನಾನು ಬರೋದು. ಸರಿ, ಇವಾಗ ನಿಂಗೆ ಎಷ್ಟು ತಿಂಗಳು ನಡೀತಿದೆ? ಏನಮ್ಮ, ನಿನಗೆ ನನಗೆ ಎಷ್ಟು ತಿಂಗಳು ಅಂತಲೂ ಗೊತ್ತಿಲ್ವಾ? ಅಯ್ಯೋ ಗೊತ್ತಿದೆ ಕಣೆ, ಸುಮ್ಮನೆ ಕೇಳಿದೆ ನೀನು ನೆನಪಿದೆಯಲ್ವ ಅಂತ. ಪ್ರತಿಯೊಂದರಲ್ಲೂ ಕೊಂದು ಕೊಡ್ತಾ ಹೇಳು. ಸರಿ, ಇವಾಗ ಹೆಂಗೂ ಒಳಗಡೆ ಬಂದಿದ್ರಲ್ಲ, ಬನ್ನಿ ಕುತ್ಕೊಳ್ಳಿ. ಒಂದು ಕೆಲಸ ಮಾಡು, ನಿಮ್ಮ ಯಜಮಾನಕ್ಕೆ ನೀನು ರೂಮ್ ತೋರಿಸಿ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿರಿ. ನಾನು ನಿಮಗೆ ಕಾಫಿನ ಮಾಡ್ಕೊಂಬಂದು ಕೊಡ್ತೀನಿ. ಬನ್ನಿರಿ, ರೂಮ್ ತೋರಿಸ್ತೀನಿ ನಾನು ನಿಮಗೆ. ನನಗೆ ಗೊತ್ತಿಲ್ಲ ರೂಮ್ ಎಲ್ಲಿದೆ ಅಂತ. ನನಗೆ ಗೊತ್ತು, ನಾನು ಹೋಗಿ ಮಲ್ಕೊಂಡಿರ್ತೀನಿ, ನೀನು ಕಾಫಿ ತೊಗೊಂಡು ಬಾ. ಓ ಏನಕ್ಕ, ಬಂದ್ಬಿಟ್ಟಿದ್ಯಾ? ಯಾವಾಗ ಬಂದೆ? ಅದು ನನಗೆ ಎಲ್ಲಿ ಭಾವ ಕಾಣಿಸ್ತಾನೆ ಇಲ್ಲ. ಏನೋ ನಿಂದು ಜಾಸ್ತಿ ಆಯ್ತಂತೆ. ನಿನಗೆ ಹೇಳೋರು ಕೇಳೋರು ಯಾರು ಅಂತ ಊರಲ್ಲಿ ತುಂಬ ಹಿಂದೆ ಹವಾ ಆಗ್ಬಿಟ್ಟಿದೆ ಅಂತೆ. ಅಪ್ಪ ನನಗೆಲ್ಲ ಹೇಳಿದ್ದಾರೆ. ಸುಮ್ಮನೆ ಯಾಕೆ ತಲೆ ಆಟ ಮಾಡಕ್ಕೆ ಹೋಗ್ತೀಯಾ? ಚಿಕ್ಕ ಹುಡುಗ ಇನ್ನೂ ನೀನು, ಹಾಗೆ ಇದ್ಬಿಡು. ಅದನ್ನು ಬಿಟ್ಬಿಟ್ಟು ದೊಡ್ಡ ಹುಡುಗ ಜೊತೆ ಜಗಳ ಮಾಡೋದು ಏನು? ಅಯ್ಯೋ ಅಕ್ಕ, ಹಂಗೆಲ್ಲ ಏನೂ ಇಲ್ಲ. ನಾನು ಚಿಕ್ಕ ಹುಡುಗನಲ್ಲ ಇನ್ನೂ. ನಿಂಗೆ ಇದನ್ನೆಲ್ಲ ಯಾರು ಹೇಳಿದ್ದು? ಅಪ್ಪನ. ಅದು ನನಗೆ ಅಪ್ಪ ಇಲ್ಲಿ. ಹಾಂ, ಅಪ್ಪನ ಎಷ್ಟೊಂದು ಭಯ ಇದೆ ನಿನಗೆ, ಆದರೂ ಅತಿ ಆಡ್ತೀಯಲ್ಲ. ಅಪ್ಪ ಮನೆಯಲ್ಲಿಲ್ಲ, ಆಚೆ ಹೋಗಿದ್ದಾರೆ. ಹೌದಾ, ಸರಿ ಬಿಡು. ಇನ್ನೇನು ಸಮಾಚಾರ? ಇದು ಹೆಂಗಿದೆ, ಚೆನ್ನಾಗಿದ್ಯಾ? ಕಣ, ನಾನು ಚೆನ್ನಾಗೇ ಇದ್ದೀನಿ. ಅಂದಂಗೆ ಶೋಭಾ ಎಲ್ಲ ಎಲ್ಲೋಗಿದ್ದಾರೆ? ಮೇಲೆ ಕಾಣಿಸ್ತಾನೆ ಇಲ್ಲ. ಅಣ್ಣ ಎಲ್ಲೋ ಸಿಟಿಗೆ ಹೋಗಿದ್ದಾನೆ ಅಕ್ಕ. ಇವಳು ಶೋಭಾ ಇಲ್ಲೆಲ್ಲೋ ಇರ್ತಾಳೆ. ಇನ್ನೆಲ್ಲ ಹೋಗಿರ್ತಾಳೆ? ಆಚೆ ಇರ್ತಾಳೆ, ಇಲ್ಲ ಫ್ರೆಂಡ್ ಮನೆಗೆ ಹೋಗಿರ್ತಾಳೆ. ಅವಳು ಮನೇಲಿ ಇರ್ತಾಳೆ. ಅಂದಂಗೆ ದಿವ್ಯನ್ಗೆ ಇವಾಗ ಎಷ್ಟು ತಿಂಗಳು ನಡೀತಾ ಇದೆ? ಅವಳು ತಿಂಗಳು ತುಂಬಿರ್ಬೇಕಂತ ಅನ್ಸುತ್ತೆ ಅಲ್ವೇನೋ? ಅಯ್ಯೋ ಅಕ್ಕ, ನನಗದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ. ಆದರೆ ಅಮ್ಮ ಆವಾಗ ಅವ್ರ ಮನೆಗೆ ಹೋಗಿ ಬರ್ತಾ ಇರ್ತಾರೆ, ಅಷ್ಟು ಮಾತ್ರ ಗೊತ್ತು. ಅಂದಂಗೆ ಅಜ್ಜಿ ಇವಾಗ ಪರವಾಗಿಲ್ವಾ? ನಿನ್ನನ್ನ ಅಮ್ಮನ ಚೆನ್ನಾಗಿ ನೋಡ್ಕೋತಾರಾ? ಮನೆಗೆಲ್ಲ ಕರೀತಾರ? ಹೆಂಗೆ ಇಲ್ಲಿಗೆ ಬರ್ತಾರಾ? ಅಯ್ಯೋ, ಆ ಮುದುಕಿಗೆ ಯಾವಾಗೂ ಸರಿ ಹೋಗಲ್ಲ ಬಿಡು. ಆ ಮುದುಕಿಗೆ ಹೇಳ್ಬಾರ್ದಾನು ಬುದ್ಧಿ ಬರೋಲ್ಲ ಕೊನೆಯವರೆಗೂ. ಅಕ್ಕ, ನಿಂಗೊಂದು ವಿಷಯ ಗೊತ್ತಾ? ಅವರಿಬ್ಬರು ಮೊನ್ನೆ ಅಜ್ಜಿಗೆ ಹುಷಾರಿಲ್ಲ ಅಂದರೆ ಆಸ್ಪತ್ರೆಗೂ ಕರ್ಕೊಂಡೋಗಿಲ್ಲ, ಮಾತ್ರೆನೂ ಕೊಟ್ಟಿಲ್ಲ. ಪಾಪ ಆ ಮನೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಮಾತ್ರೆ ಕೊಡಿಸಿ ಮಲ್ಸಿ ಬಂದಿದ್ದಾರೆ.
ಸ್ವಲ್ಪ ಹುಷಾರಿಲ್ಲ ಯಮ್ಮನಿಗೆ. ಹೌದಾ, ಏನಾಯ್ತು ಅಜ್ಜಿಗೆ? ಏನೋ ಮೈಕೈ ನೋವಂತೆ. ಅಷ್ಟಕ್ಕೆ ಅವರಿಬ್ಬರು ತುಂಬ ಜಗಳ ಮಾಡ್ತಂತೆ. ಅಕ್ಕ, ನೀನು ಹಿಂಗೆ ಮಲ್ಕೊಂಬಿಟ್ರೆ ಕೆಲಸ ಎಲ್ಲ ಯಾರು ಮಾಡ್ತಾರೆ? ಅಕ್ಕಂಗೆ ಈ ಟೈಮಲ್ಲಿ ನೀನು ನೋಡ್ಕೊಬೇಕು, ಅದು ಇದು ಅಂತ ಅಮ್ಮ ತಪ್ಪನ್ನು ಹೇಳ್ಕೊಂಡು ಜಗಳ ಮಾಡ್ತಾ ಇದ್ಲು. ಹೌದಾ, ಅದಕ್ಕೇನು ಅಮ್ಮ ಹೋಗಿ ನೋಡ್ಕೋಬೇಕಂತ ಅವ್ರನ್ನ? ಅಮ್ಮ ಅಲ್ಲೋಗ್ಬಿಟ್ರೆ ಇಲ್ಲಿ ನನ್ನ ನೋಡ್ಕೊಂತಾರೆ. ಅದೆಲ್ಲ ಏನಪ್ಪ ನನಗೆ ಗೊತ್ತಿಲ್ಲ. ಸರಿ, ನನಗೆ ಫ್ರೆಂಡ್ಸ್ ಕಾಯ್ತಾ ಇರ್ತಾರೆ, ನಾನು ಬರ್ತೀನಿ. ಲೇ ನಿಂತ್ಕೊಳ್ಳೋ. ನೋಡು, ಇಷ್ಟೊತ್ತಿಗೆ ಬೇಡ ಅಂತ ಹೇಳಿದೆ, ಮತ್ತೆ ಅದನ್ನೇ ಮಾಡ್ತಾನೆ. ಯಾವಾಗಲೂ ಫ್ರೆಂಡ್ಸು ಇವನಿಗೆ. ಜಯ, ಇಂದ ಕಾಫಿ ರೆಡಿ ಆಗಿ ತಗೊಂಡೋಗಿ ನಿಂಗೆ ಗಂಡನ ಕೊಡ್ಬಾ. ನೀನು ಸ್ವಲ್ಪ ಕುಡಿ ಹಂಗೆ. ಆಮ ಬಂದೆ.